ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ, ಓ ನೀತಿಯಾನೆ ಸರ, ಮಮತೆಗಳ ಮಹಾದ್ವಾರ. ಮನೆ ಮನೆಯ ಹಣತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಮೋಡ ಸೀಳಿಗದರಿ ಮನೆ ಮನೆಯ ಹಣತೆಯಾದೆ, ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ, ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಮ್ಮ ಕರುಳಿನ ಕತೆಗಾರ, ನೀ ಎಲ್ಲಿ ಹೋದೆ ದೂರ. ರೂಪಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನ ಕಥನ. ರಚನೆ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್. ಜನರಿಂದ ಬಾಬಾ ಸಾಹೇಬ್ ಎಂದು ಗೌರವಿಸಲ್ಪಡುವ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಇಡೀ ಬದುಕೆ ಒಂದು ಮಹಾಕಾವ್ಯ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವನ ಸಾಹಸ ಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರ್ ಅವರು ಹುಟ್ಟಿದ್ದು 1891 ಏಪ್ರಿಲ್ 14 ಈಗಿನ ಮಧ್ಯಪ್ರದೇಶದ ಮಾಹೋ ಎಂಬಲ್ಲಿ. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ತಂದೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು. ಇವರದು ಸೌಹಾರ್ದತೆಯ ಸಂದೇಶ ಸಾರಿದ ಸಂತ ಕಬೀರ್ ಪಂಥದ ಮನೆತನ. ಭಾರತೀಯ ಸಮಾಜದ ಮೂಢನಂಬಿಕೆಗಳಲ್ಲಿ ಒಂದಾದ ಜಾತಿ ಪದ್ಧತಿ ಕಾರಣವಾಗಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟ ಮಹಾರ್ ಸಮುದಾಯದಿಂದ ಹುಟ್ಟಿ ಬಂದ ಅಂಬೇಡ್ಕರ್ ಜೀವನದ ಉದ್ದಕ್ಕೂ ತಮ್ಮನ್ನು ಕಾಡಿದ ಅಸ್ಪೃಶ್ಯತೆ, ಹಸಿವು, ಬಡತನವೇ ಮೊದಲಾದ ಸಂಕಷ್ಟಗಳ ಪ್ರವಾಹದ ವಿರುದ್ಧ ಈಜುತ್ತಾ ಮಾಡಿದ ಸಾಧನೆ, ನೀಡಿದ ಕೊಡುಗೆಗಳ ಕಾರಣವಾಗಿ ಅವರೀಗ ವಿಶ್ವ ಮನ್ನಣೆ ಗಳಿಸಿದ್ದಾರೆ. ತಂದೆಯ ಪ್ರೋತ್ಸಾಹದೊಂದಿಗೆ ಅಂಬೇಡ್ಕರ್ ಅವರು ಮೆಟ್ರಿಕ್ಯುಲೇಷನ್ ಉತ್ತೀರ್ಣರಾದ ಕಾರಣವಾಗಿ ಅಭಿನಂದಿಸಲ್ಪಟ್ಟರು. ಮುಂದೆ ಅಮೆರಿಕ ಹಾಗೂ ಇಂಗ್ಲೆಂಡಿನ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಿಂದ ಅತ್ಯುನ್ನತ ಪದವಿಗಳನ್ನೂ ಪಡೆದರು. 30ಕ್ಕೂ ಹೆಚ್ಚು ವಿಷಯಗಳಲ್ಲಿ ಪಾಂಡಿತ್ಯ ಗಳಿಸಿ ಜ್ಞಾನ ಶಿಖರವನ್ನೇರುವ ಮೂಲಕ ಶತಶತಮಾನಗಳಿಂದ ಅಕ್ಷರ ನಿರಾಕರಿಸಿದ್ದ ಮನಸ್ಸುಗಳಿಗೆ ಅರ್ಥಪೂರ್ಣ ಪ್ರತಿಭಟನೆ ತೋರಿದರು. ವಿಶೇಷವೆಂದರೆ ಪದವಿಗಳನ್ನು ಪಡೆದು ಬುದ್ಧಿವಂತರಾಗುವ ಜೊತೆಗೆ ಹೃದಯವಂತಿಕೆಯೂ ಅವರದಾಗಿತ್ತು. ಅಂಬೇಡ್ಕರ್ ಅವರು ಬಾಲ್ಯದಿಂದಲೂ ಹಲವಾರು ಅಪಮಾನಗಳನ್ನು ಅನುಭವಿಸಿದರು. ಶಾಲೆಯಲ್ಲಿ ತರಗತಿಯಿಂದ ಹೊರಗೆ ಪ್ರತ್ಯೇಕವಾಗಿ ಕುಳಿತು ವ್ಯಾಸಂಗ ಮಾಡಬೇಕಾಯಿತು. ಮಡಕೆಯಲ್ಲಿ ಇಟ್ಟಿದ್ದ ನೀರನ್ನು ಸ್ವತಃ ತೆಗೆದುಕೊಂಡು ಕುಡಿಯುವಂತಿರಲಿಲ್ಲ. ಜವಾನ ಬೊಗಸೆಗೆ ಹಾಕಿದರೆ ಮಾತ್ರ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬಹುದಿತ್ತು. ಸಂಸ್ಕೃತ ಕಲಿಯಲು ನಿಷೇಧವಿದ್ದ ಕಾರಣ ಪಾರ್ಸಿ ಭಾಷೆಯನ್ನು ಓದಬೇಕಾಯಿತು. ಒಮ್ಮೆ ಗುರುಗಳು ಕರೆದರೆಂದು ಲೆಕ್ಕ ಬಿಡಿಸಲು ಹೋದಾಗ ಇಡೀ ತರಗತಿಯ ಹುಡುಗರು ಓಡಿ ಹೋಗಿ ಬೋರ್ಡಿನ ಹಿಂದೆ ಇಟ್ಟಿದ್ದ ತಮ್ಮ ತಮ್ಮ ಊಟದ ಡಬ್ಬಿಗಳನ್ನು ತೆಗೆದುಕೊಂಡರು. ಕಾರಣ ತಮ್ಮ ಊಟ ಮೈಲಿಗೆಯಾಗುತ್ತದೆ ಎಂದು. ಇನ್ನೊಮ್ಮೆ ತಂದೆಯನ್ನು ಕಾಣಲು ತಮ್ಮ ಸೋದರರೊಂದಿಗೆ ರೈಲಿನಲ್ಲಿ ಸತಾರದಿಂದ ಮಾಸೂರಿನವರೆಗೆ ಪ್ರಯಾಣಿಸಿ ಬಳಿಕ ಗೊರೆಗಾವ್ಗೆ ಎತ್ತಿನ ಗಾಡಿಯಲ್ಲಿ ಹೋಗುವಾಗ ಗಾಡಿಯವನು ಮಕ್ಕಳ ಜಾತಿ ಹೆಸರು ಕೇಳಿ ಸಿಟ್ಟಾಗಿ ಗಾಡಿಯಿಂದ ಅವರನ್ನು ದೂಡಿದ ಘಟನೆಯೂ ನಡೆದಿತ್ತು. ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮುಗಿಸಿ ರಾಜ ಸಯ್ಯಾಜಿರಾವ್ ಗಾಯಕ್ವಾಡ್ರೊಂದಿಗೆ ಮಾಡಿಕೊಂಡಿದ್ದ ಕರಾರಿನಂತೆ ಬರೋಡಾದಲ್ಲಿ ರಕ್ಷಣಾ ಕಾರ್ಯದರ್ಶಿಯಾಗಿ ಕೆಲಸಕ್ಕೆ ಸೇರಿದಾಗಲೂ ಕಚೇರಿಯ ಸಿಬ್ಬಂದಿ ಗೌರವ ಕೊಡುತ್ತಿರಲಿಲ್ಲ. ಫೈಲುಗಳನ್ನು ಟೇಬಲಿನ ಮೇಲೆ ಬಿಸಾಡುತ್ತಿದ್ದರು. ಅಲ್ಲಿ ಅಂಬೇಡ್ಕರ್ ಅವರಿಗೆ ಬಾಡಿಗೆ ಮನೆಯೂ ಸಿಗಲಿಲ್ಲ. ಪಾರ್ಸಿ ಹೋಟೆಲ್ನ ಒಂದು ಕೊಠಡಿಯಲ್ಲಿ ಉಳಿಯಬೇಕಾಯಿತು. ತಾವು ಪಡೆದ ವಿದ್ಯೆ, ಉದ್ಯೋಗ, ಸಾಮರ್ಥ್ಯ ಎಲ್ಲವೂ ಜಾತಿಯ ಮುಂದೆ ಗೌಣವಾದುದನ್ನು ನೆನೆದು ವೇದನೆಯಾಯಿತು. ಅಂಬೇಡ್ಕರ್ ಅವರು ಯಾರ ಬಗೆಗೂ ದ್ವೇಷ ಇಟ್ಟುಕೊಂಡವರಲ್ಲ.
ಅವರನ್ನು ಪೊರೆದ ಸವರ್ಣೀಯರಲ್ಲಿ ಪೇಂಡ್ಸೆ, ಜೋಶಿ, ಕೇಲುಸ್ಕರ್, ನವೆಲ್ ಬಾತೇನಾ, ರಾಜರಾದ ಗಾಯಕ್ವಾಡ್, ಶಾಹು ಅಲ್ಲದೆ ಅವರ ಹೋರಾಟಗಳ ಸಂಗಾತಿಗಳಾಗಿ ಸಹಸ್ರಬುದ್ಧೆ, ಶ್ರೀಧರ ತಿಲಕ್, ಅನಂತರಾವ್ ಚಿತ್ರೆ, ದೇವರಾಯ ನಾಯಕ ಮೊದಲಾದವರು ಇದ್ದರು. ಭಿನ್ನ ಭೇದಗಳನ್ನು ತಿರಸ್ಕರಿಸಿ ಮನುಷ್ಯರು ಬಾಂಧವ್ಯದಿಂದ ಬದುಕಬೇಕೆಂದು ಅಂಬೇಡ್ಕರ್ ಬಯಸುತ್ತಿದ್ದರು. ಮಾನವತೆಯನ್ನೇ ಕಳೆದುಕೊಂಡು ತಾವು ಮೇಲು ಜಾತಿ ಎಂದು ಮೇಲರಿಮೆಯಿಂದ ಬಳಲುವ ಹಾಗೆಯೇ ತಾವು ಕೀಳು ಜಾತಿ ಎಂದುಕೊಂಡು ಕೀಳರಿಮೆ ರೋಗದಿಂದ ಬಳಲುವ ಇಬ್ಬರಲ್ಲೂ ಜಾಗೃತಿ ಮೂಡಿಸುವ ಸಲುವಾಗಿ ಅಂಬೇಡ್ಕರ್ ಅವರು ಹೋರಾಟಗಳನ್ನು ರೂಪಿಸಲು ಸಿದ್ಧತೆ ನಡೆಸತೊಡಗಿದರು. ಇದಕ್ಕೆ ಮುನ್ನುಡಿಯಾಗಿ ಮೂಕನಾಯಕ ಎಂಬ ಪತ್ರಿಕೆಯನ್ನು ತಂದರು. ಮೂಕನಾಯಕ ಮಾತ್ರವಲ್ಲದೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹಲವು ಪತ್ರಿಕೆಗಳನ್ನು ಪ್ರಕಟಿಸಿದರು. ಅವರ ಪತ್ರಿಕೆಗಳು ಸಾಮಾಜಿಕ ಬದ್ಧತೆಯೊಂದಿಗೆ ಅಸಮಾನತೆ ಮತ್ತು ಅನ್ಯಾಯಗಳನ್ನು ಅನಾವರಣಗೊಳಿಸಿ ಸಮುದಾಯದಲ್ಲಿ ಸಂಚಲನ ಮೂಡಿಸತೊಡಗಿದವು. ಅದು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲ. ಅಂಬೇಡ್ಕರ್ ಅವರು ಬ್ರಿಟಿಷರ ಶೋಷಣೆಯಿಂದ ಭಾರತೀಯರು ಮುಕ್ತರಾಗುವ ಜೊತೆಗೆ ಜಾತಿ ಪದ್ಧತಿ ಕಾರಣಕ್ಕಾಗಿ ನಡೆಯುತ್ತಿರುವ ದೌರ್ಜನ್ಯಗಳಿಂದಲೂ ಜನತೆ ಮುಕ್ತರಾಗಬೇಕೆಂದು ಆಗ್ರಹಿಸಿದರು. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘವನ್ನು ಸ್ಥಾಪಿಸಿದರು. ಕುಡಿಯುವ ನೀರನ್ನು ಸಹ ಮುಟ್ಟಲು ಬಿಡದ ಅಸಮಾನತೆ ಖಂಡಿಸಿ ಮಹಾರಾಷ್ಟ್ರದ ಮಹಡ್ ನಗರದ ಸಾರ್ವಜನಿಕ ಚೌಡರ್ ಕೆರೆಯ ನೀರನ್ನು ಮುಟ್ಟುವ ಚಳವಳಿಯನ್ನು ಹಮ್ಮಿಕೊಂಡರು. ಸಾವಿರಾರು ಜನ ಈ ಹೋರಾಟದಲ್ಲಿ ಭಾಗವಹಿಸಿ ನೀರನ್ನು ಸ್ಪರ್ಶಿಸಿ ಶತಶತಮಾನಗಳ ನಿರ್ಬಂಧವನ್ನು ಮುರಿದರು. ನೀರು ಮುಟ್ಟಿದ ಕಾರಣ ಮೈಲಿಗೆಯಾಯಿತೆಂದು ಸಂಪ್ರದಾಯವಾದಿಗಳು ಕೆರೆಯನ್ನು ಶುದ್ಧೀಕರಣ ಮಾಡಿದರು. ಇಂತಹ ಮೌಢ್ಯಗಳಿಗೆ ಶಾಸ್ತ್ರ ಗ್ರಂಥಗಳಲ್ಲಿ ಪ್ರತಿಪಾದಿಸುವ ಅಸಮಾನತೆಗಳ ಕಾರಣ ಎಂದು ಅದೇ ಮಹಾಡ್ನಲ್ಲಿ ಮನುಶಾಸ್ತ್ರವನ್ನು ಸುಡುವ ಮೂಲಕ ಜಾತಿವಾದಿಗಳ ಅಂತಸ್ಸಾಕ್ಷಿಯನ್ನು ಪ್ರಶ್ನಿಸಿದರು. ಮುಂದೆ ಅಂಬೇಡ್ಕರ್ ನಾಸಿಕ್ನಲ್ಲಿ ಕಾಳರಾಮ ದೇವಾಲಯ ಪ್ರವೇಶ ಚಳವಳಿಯನ್ನು ಹಮ್ಮಿಕೊಂಡು ಆಧ್ಯಾತ್ಮಿಕ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸಿದರು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದಕ್ಕಿಂತಲೂ ಮುಖ್ಯವಾಗಿ ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯರು ಸಮಾನರಾಗಬೇಕು ಎಂದರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಗಾಂಧೀಜಿಯವರೊಂದಿಗಿನ ಅಂಬೇಡ್ಕರ್ ಅವರ ಮೊದಲ ಭೇಟಿ ಸ್ವಾತಂತ್ರ್ಯದ ಅರ್ಥವನ್ನು ಇನ್ನಷ್ಟು ವಿಸ್ತರಿಸಿತು. ಮಾತುಕತೆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ನನಗೆ ತಾಯ್ನಾಡು ಇಲ್ಲ ಎಂದು ಹೇಳುವ ಮೂಲಕ ಗಾಂಧೀಜಿಯವರನ್ನು ವಿಚಲಿತರನ್ನಾಗಿ ಮಾಡಿದರು. ಯಾಕೆ ಹೀಗೆ ಹೇಳುವಿರಿ ಎಂಬ ಗಾಂಧೀಜಿ ಪ್ರಶ್ನೆಗೆ ಅಂಬೇಡ್ಕರ್, ಕುಡಿಯಲು ನೀರು ಕೊಡದ, ರಸ್ತೆಯಲ್ಲಿ ಓಡಾಡಲು ಅವಕಾಶ ನೀಡದ, ಇತರರೊಂದಿಗೆ ಸರಿಸಮಾನವಾಗಿ ಬಾಳಲು ಸ್ವಾತಂತ್ರ್ಯವಿಲ್ಲದ ನಾಡನ್ನು ಹೇಗೆ ನನ್ನ ತಾಯಿನಾಡು ಎನ್ನಲಿ ಎಂದು ಉತ್ತರಿಸಿದರು. ಅಂಬೇಡ್ಕರ್ ಜೊತೆಗಿನ ಸಂವಾದಗಳಿಂದ ಗಾಂಧೀಜಿ ಕೂಡ ಚಾತುರ್ವರ್ಣ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಕುರಿತ ತಮ್ಮ ನಿಲುವುಗಳನ್ನು ಪರಿವರ್ತಿಸಿಕೊಳ್ಳಲು ಸಾಧ್ಯವಾಯಿತು. ಅಂಬೇಡ್ಕರ್ ಆಂತರ್ಯದಲ್ಲಿ ದೇಶದ ಬಗ್ಗೆ ಅಭಿಮಾನವಿತ್ತು. ಮುಂಬೈ ವಿಧಾನ ಪರಿಷತ್ತಿನ ಸಭೆಯಲ್ಲಿ ಮಾತನಾಡುವಾಗ, ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯನ್ನು ನಿರ್ಮಿಸುವುದು ನಮ್ಮ ಗುರಿಯಾಗಬೇಕು. ನಮ್ಮ ಎಲ್ಲ ಜನರು ಮೊದಲು ಭಾರತೀಯರು, ಕೊನೆಗೂ ಭಾರತೀಯರು. ಭಾರತೀಯತೆಯನ್ನು ಉಳಿದು ಬೇರೆ ಏನೂ ಇಲ್ಲ ಎಂದು ಪ್ರತಿಪಾದಿಸಿದರು. ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಅಂಬೇಡ್ಕರ್ ಅವರದು ತಾಯಿ ಹೃದಯದ ಅಂತಃಕರಣ. ದೀನದಲಿತರ ಪರವಾಗಿ ಮಾತ್ರವಲ್ಲದೆ ಭೂಮಾಲೀಕರು ಮತ್ತು ಬ್ರಿಟಿಷ್ ಸರ್ಕಾರ ರೈತರನ್ನು ಶೋಷಣೆ ಮಾಡುತ್ತಿದ್ದ ಖೋತಿ ಪದ್ಧತಿಯನ್ನು ಖಂಡಿಸಿ ನಿಷೇಧವಾಗುವಂತೆ ಮಾಡಿದರು. ಕಾರ್ಮಿಕರ ಬಗೆಗೂ ಕಾಳಜಿ ವಹಿಸಿದ್ದ ಅಂಬೇಡ್ಕರ್ ದಿನಕ್ಕೆ 8 ಗಂಟೆಗಳ ದುಡಿಮೆ, ಉದ್ಯೋಗ ಭದ್ರತೆ, ವಿಮೆ, ಅದರಲ್ಲೂ ಮಹಿಳಾ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಂಬಳ ಸಹಿತ ಹೆರಿಗೆ ರಜೆ ಮೊದಲಾದ ಸೌಲಭ್ಯಗಳು ಸಿಗಲು ಕಾರಣರಾದರು. ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಕಾನೂನು ಸಚಿವರಾಗಿದ್ದ ಅವಧಿಯಲ್ಲಿ ಮಹಿಳೆಯರು ಘನತೆಯಿಂದ ಬದುಕಲು ಅಗತ್ಯವಾದ ಕಾನೂನುಗಳನ್ನು ರೂಪಿಸಿದರು.
ಅವುಗಳು ಜಾರಿಯಾಗದೆ ಹೋದಾಗ ತಮ್ಮ ಪದವಿಗೆ ರಾಜೀನಾಮೆ ನೀಡಿ ತಾವು ಒಬ್ಬ ಅಪ್ರತಿಮ ಮಹಿಳಾ ಹಕ್ಕುಗಳ ಪ್ರತಿಪಾದಕ ಎಂಬುದನ್ನು ಸಾಬೀತುಪಡಿಸಿದರು. ಅವರು ಪ್ರತಿಪಾದಿಸಿದ ಎಲ್ಲವೂ ಈಗ ಕಾಯ್ದೆಗಳಾಗಿವೆ. ಸ್ವತಂತ್ರ ಭಾರತದ ಸಂವಿಧಾನ ರಚಿಸುವ ಅವಕಾಶ ತಮಗೆ ದೊರೆತಾಗ ಅಂಬೇಡ್ಕರ್ ಪರಿಶ್ರಮಿಸಿ ದೇಶದ ವೈವಿಧ್ಯತೆಗಳನ್ನು ಗೌರವಿಸುವ ಹಾಗೂ ಎಲ್ಲಾ ಬಗೆಯ ಅಸಮಾನತೆಗಳನ್ನು ನಿರ್ಮೂಲನೆಗೊಳಿಸುವ ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ರಚಿಸಿದರು. ಸಂವಿಧಾನವು ನಮ್ಮ ದೇಶದ ಸಕಲ ಜನರಿಗೆ ಹಕ್ಕುಗಳನ್ನು ನೀಡುವ ಜೊತೆಗೆ ದೇಶದ ನೆಲ, ಜಲ, ಗಿಡ, ಮರ, ಪ್ರಾಣಿ, ಪಕ್ಷಿಗಳಿಗೂ ಸಂರಕ್ಷಣೆ ನೀಡಿದೆ. ಧರ್ಮ ಇರುವುದು ಮಾನವನ ಕಲ್ಯಾಣಕ್ಕಾಗಿ, ಸಮಾಜದ ಸಂರಕ್ಷಣೆಗಾಗಿ ಎಂದು ಪ್ರತಿಪಾದಿಸಿದ ಅಂಬೇಡ್ಕರ್ ಅವರನ್ನು ಬುದ್ಧ ಗುರು ಆಕರ್ಷಿಸಿದ. ಪ್ರಜಾಪ್ರಭುತ್ವವಾದಿಯಾಗಿದ್ದ ಬುದ್ಧ ಗುರುವಿನ ಕಾರುಣ್ಯ ತತ್ವಗಳನ್ನು ಒಪ್ಪಿ ಅಂಬೇಡ್ಕರ್ ಅವರು ತಾವು, ತಮ್ಮ ಕುಟುಂಬ ಹಾಗೂ ಲಕ್ಷಾಂತರ ಜನರೊಡನೆ 1956 ಅಕ್ಟೋಬರ್ 14ರಂದು ಬೌದ್ಧ ಧಮ್ಮ ಸ್ವೀಕರಿಸಿ ಆಧುನಿಕ ಬೋಧಿಸತ್ವರಾದರು. ಬದುಕಿನುದ್ದಕ್ಕೂ ಅಂಬೇಡ್ಕರ್ ಅವರನ್ನು ಸಾವಿನ ನೋವುಗಳು ಕಾಡಿದವು. ತಮ್ಮ 5-6 ವರ್ಷದ ಎಳೆತನದಲ್ಲಿ ತಾಯಿಯನ್ನು ಕಳೆದುಕೊಂಡರು. ಪದವಿ ವ್ಯಾಸಂಗ ಮುಗಿದ ತಾರುಣ್ಯದಲ್ಲಿ ತಂದೆ ನಿಧನರಾದರು. ಅವರ ಸ್ವಂತ ಮಕ್ಕಳಾದ ರಮೇಶ, ಇಂದು, ಗಂಗಾಧರ, ರಾಜರತ್ನ ಅಕಾಲಿಕ ಮರಣಕ್ಕೆ ತುತ್ತಾದರು. ಪತ್ನಿ ರಮಾಬಾಯಿ ಅವರೂ ಸಹ ಬಹುಬೇಗ ಅಸುನೀಗಿದರು. ಇವರೆಲ್ಲರ ಸಾವು ಅವರನ್ನು ಹಗಲಿರುಳು ಕಾಡಿದರೂ ತಮ್ಮ ನೋವು ನುಂಗಿ ಸಕಲ ಜನರ ಆಕ್ರಂದನ ಸಂಕಟಗಳಿಗೆ ಮಿಡಿದವರು ಅಂಬೇಡ್ಕರ್. ಅಸಮಾನತೆಯ ಕಾರಣಗಳನ್ನು ತಮ್ಮ ಹಲವಾರು ಬರಹ ಮತ್ತು ಭಾಷಣಗಳಲ್ಲಿ ತರ್ಕಬದ್ಧವಾಗಿ ಮಂಡಿಸಿ ಪರಿಹಾರ ನೀಡಿದರು. ಪ್ರಬುದ್ಧ ವ್ಯಕ್ತಿ, ಪ್ರಬುದ್ಧ ಸಮಾಜ, ಪ್ರಬುದ್ಧ ರಾಷ್ಟ್ರ ನಿರ್ಮಾಣದ ಕಾಳಜಿಯೊಂದಿಗೆ ಇಡೀ ಜಗತ್ತಿನ ಮನುಷ್ಯರೆಲ್ಲ ಒಂದೇ ಎಂಬ ವಿಶ್ವಪ್ರಜ್ಞೆ ಅಂಬೇಡ್ಕರ್ ಅವರದಾಗಿತ್ತು. ಸದಾ ಒಳಿತನ್ನೇ ಧ್ಯಾನಿಸುತ್ತಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ಮಹಾಪರಿನಿಬ್ಬಾಣ ಹೊಂದಿದರು. ಜಾಗತಿಕವಾಗಿ ಜನತೆಯ ಮನಸ್ಸಿನಲ್ಲಿ ಕಾಲಕಾಲಕ್ಕೆ ಬೆಳೆಯುತ್ತಲೇ ಹೋಗುತ್ತಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಕಾವ್ಯ ಪ್ರತಿಮೆಯಲ್ಲಿ ಕಟ್ಟಿಕೊಟ್ಟಿರುವಂತೆ ಆಕಾಶದ ಅಗಲಕ್ಕೂ ನಿಂತ ಆಲದ ಮರವಾಗಿದ್ದು, ಬಸವಳಿದವರಿಗೆ ಕಾರುಣ್ಯದ ಉಸಿರನ್ನು ನೀಡುತ್ತಾ ಇಂದಿಗೂ ಚೈತನ್ಯವಾಗಿ ಎಲ್ಲರನ್ನೂ ಕಾಯುತ್ತಿದ್ದಾರೆ. ಆಡನಡಿವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತ ಆಲವೇ. ರೂಪಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನ ಕಥನ. ರಚನೆ ಡಾಕ್ಟರ್ ಎಸ್ ನರೇಂದ್ರ ಕುಮಾರ್. ಬರೆದ ಆ ಕವನ ಹೋರಾಟವೇ ನಿನ್ನ ಜೀವನ. ಸಹ ನಿರೂಪಣೆ ಶಭಾನ ಮತ್ತು ಕೀರ್ತಿ ಎಸ್ ಬೈಂದೂರು. ಗಂಟಿದ ಗಾಯಗಳಲ್ಲೇ ಗುರಿಗಾಗಿ ಸಾಗಿದ ಪಯಣ. ಎದೆಗಂಟಿದ ಗಾಯಗಳಲ್ಲೇ ಗುರಿಗಾಗಿ ಸಾಗಿದ ಪಯಣ. ನಮ್ಮ ಬದುಕ ಬೆಳಕಿಗಾಗಿ ನೀನಾದೆ ಎಲ್ಲೋ ಯೋಗಿ. ನಮ್ಮ ಬದುಕ ಬೆಳಕಿಗಾಗಿ ನೀನಾದೆ ಎಲ್ಲೋ ಯೋಗಿ. ನೀನಾದೆ ಎಲ್ಲೋ ಯೋಗಿ. ನೀನಾದೆ ಎಲ್ಲೋ ಯೋಗಿ. ಮನೆ ಮನೆಯ ಹಣತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮೋಡ ಸೀಳಿಗದರಿ ಮನೆ ಮನೆಯ ಹಣತೆಯಾದೆ. ಮನೆ ಮನೆಯ ಹಣತೆಯಾದೆ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ 1991ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯ ಮೂಲಕ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ. ಮಾಡದ ಕತ್ತಲ ಗವಿಗೆ ಕಣ್ಣಾದೆ ಎಲ್ಲೋ ನೀನು. ಪ್ರಸ್ತುತಿ
ಡಾಕ್ಟರ್ ಮೈಸೂರು ಉಮೇಶ್.